ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮೇರುವನ್ನು ಎಳೆದರೆ ಬಹುದೇ ಅಂತಕ್ಕಂತಹ ಒಂದು ರತ್ನಾಕರ ವರ್ಣಿ ಬರೆದಿರತಕ್ಕಂತಹ ಭರತೇಶ ವೈಭವ ಅಂತಕ್ಕಂಥ ಒಂದು ಕಾವ್ಯದಲ್ಲಿ ಒಂದು ಭಾಗವನ್ನು ತೃತೀಯ ಸೆಮಿಸ್ಟರ್ BSc ಇಟ್ಟಿರ್ತಕ್ಕಂತಹ ಒಂದು ಭಾಗದ ವಿಶ್ಲೇಷಣೆಯನ್ನು ಇವತ್ತು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ರತ್ನಾಕರ ವರ್ಣಿ ಯಾರು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ಗುರುತಿಸ್ಕೊಳ್ತಕ್ಕಂಥ ಒಬ್ಬ ಜೈನ ಕವಿ. ಅವನು ಭರತೇಶ ವೈಭವ ಅಂತಕ್ಕಂಥ ಒಂದು ಕಾವ್ಯವನ್ನು ಬರಿತಾನೆ. ಆ ಕಾವ್ಯದಲ್ಲಿ ಅತಿ ಮುಖ್ಯವಾಗಿ ಯಾರನ್ನು ವೈಭವೀಕರಿಸಿ ಅಥವಾ ನಾಯಕನನ್ನಾಗಿ ಮಾಡಿಕೊಂಡು ಯಾರ ಬಗ್ಗೆ ಅವನು ಬರಿತಾ ಹೋಗ್ತಾನೆ ಅಂತ ಹೇಳಿದ್ರೆ, ಭರತನ ಬಗ್ಗೆ ಅವನು ಬರಿತಾ ಹೋಗ್ತಾನೆ. ಭರತ ಯಾರು ಅಂತ ಹೇಳಿದ್ರೆ, ಜೈನ ಧರ್ಮದ ಮೂಲ ಪುರುಷನಾಗಿರತಕ್ಕಂಥ ಆದಿದೇವ ಋಷಭನಾಥ ಇವರ ಮಗ. ಆ ಮಗನನ್ನು ಇಟ್ಟುಕೊಂಡು ಒಂದು ಕಾವ್ಯವನ್ನು ರಚಿಸಿರ್ತಾರೆ. ಆ ಕಾವ್ಯದಲ್ಲಿ ಬರ್ತಕ್ಕಂತಹ ಒಂದು ಭಾಗವನ್ನು ತೃತೀಯ ಸೆಮಿಸ್ಟರ್ BSc ಇಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಥವಾ ಅದರ ಒಂದು ಭಾಗವನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ಮೇರುವನ್ನು ಎಳೆದರೆ ಬಹುದೇ. ಮೇರು ಅಂತ ಹೇಳಿದ್ರೆ ಪರ್ವತವನ್ನು ಎಳೆದರೆ ಬರುತ್ತಾದ ಮುಂದಕ್ಕೆ, ಅಂದರೆ ಹೇಗೆ ಅದು ಅಲ್ಲೇ ನಿಂತ್ಕೊಂಡಿರುತ್ತೋ ಹಾಗೆ ಅಚಲವಾಗಿ ಅಲ್ಲೇ ನಿಂತ್ಕೊಂಡಿರ್ತಕ್ಕಂತಹ ಒಂದು ಪರ್ವತ, ಅದಕ್ಕೆ ಹೋಲಿಸ್ಕೊಂಡಿರ್ತಕ್ಕಂಥದ್ದು ಯಾರನ್ನ ಅಂತ ಹೇಳಿದ್ರೆ ಭರತನನ್ನು ಒಂದು ಪರ್ವತಕ್ಕೆ ಹೋಲಿಸ್ಕೊಂಡು ಹೇಳ್ತಾ ಇರ್ತಕ್ಕಂತಹ ಸಂದರ್ಭ ಇಲ್ಲಿ. ಅದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದಾಗ, ಇಲ್ಲಿ ಆದಿದೇವ ಅಥವಾ ಋಷಭನಾಥನ ಮಗನಾಗಿರ್ತಕ್ಕಂಥ ಭರತ, ಅವನ ಶಸ್ತ್ರಾಗಾರದಲ್ಲಿ ಒಂದು ಚಕ್ರರತ್ನ ಅಂತಕ್ಕಂಥದ್ದು ಉಟ್ಕೊಳ್ಳುತ್ತೆ. ಭರತ ಚಕ್ರವರ್ತಿ ಏನು ಮಾಡ್ತಾನೆ, ಅದು ಉಟ್ಕೊಂಡಿದೆ ಅಂತ ಹೇಳಿದ್ಮೇಲೆ ಎಲ್ಲ ಕಡೆನೂ ಹೋಗಿ ಗೆತ್ಕೊಂಡು ಬರ್ತಾ ಇರ್ತಾನೆ, ದಿಗ್ವಿಜಯನ ಮಾಡ್ಕೊಳ್ತಾ ಬರ್ತಾ ಇರ್ತಾನೆ. ಅದಾದ ಮೇಲೆ ಪೌದುನಾಪುರ ಅಂತ ಹೇಳಿ ಒಂದು ಊರಿನ ಹತ್ರಕ್ಕೆ ಬರ್ತಾನೆ. ಈ ಪೌದುನಾಪುರದಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ, ಇವನ ತಮ್ಮನಾಗಿರ್ತಕ್ಕಂತಹ ಬಾಹುಬಲಿ ಇರ್ತಾನೆ. ಇವಾಗ ನೇರವಾಗಿ ಅವನನ್ನು ಕೂಡ ಜಯಿಸಬೇಕು ಅಂತ ಹೇಳಿದಾಗ ಅವನ ಎದುರುಗಡೆ ಯುದ್ಧವನ್ನು ಮಾಡಬೇಕು. ಸೊ ಯುದ್ಧವನ್ನು ಮಾಡೋದಕ್ಕೆ ಮುಂದಾದಾಗ ಯೋಚನೆ ಮಾಡ್ತಾ ಹೋಗ್ತಾನೆ, ಹೆಂಗಪ್ಪ ನನ್ನ ತಮ್ಮನ ಜೊತೆ ಯುದ್ಧ ಮಾಡಲಿ ನಾನು ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಇವನ ಸೇನೆಯ ಒಂದು ತುಕಡಿಯಲ್ಲಿ ಕೆಲವೊಂದಷ್ಟು ಸೈನಿಕರು ಏನು ಮಾಡ್ತಾರೆ, ಇವನ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ತಮ್ಮ ಸಹಾಯದಿಂದ ಭರತ ಚಕ್ರವರ್ತಿಗೆ ಇಲ್ಲಿವರೆಗೂ ಘನತೆ ಗೌರವ ಅನ್ನೋದು ಸಿಕ್ಕಿದೆ. ನಮ್ಮಂತೆ ಅಕಸ್ಮಾತ್ ಇವರೇನಾದರೂ ರಾಜ ಅಲ್ಲ ಅಂತ ಹೇಳಿದರೆ, ಇವನು ಕೂಡ ನಮ್ಮಂತೆ ಒಬ್ಬ ಸಾಮಾನ್ಯ ಮನುಷ್ಯ ಅಂಥೇಳಿ ಮಾತಾಡ್ಕೊಳ್ತಿರ್ತಕ್ಕಂಥ ವಿಷಯ ಯಾರಿಗೆ ಬಿದ್ದುಬಿಡತ್ತೆ, ಭರತನ ಕಿವಿಗೆ ಬಿದ್ದುಬಿಡತ್ತೆ. ಆಗ ಏನು ಮಾಡ್ತಾರೆ, ಇವರಿಗೆ ನನ್ನಲ್ಲಿ ಇರ್ತಕ್ಕಂತಹ ಪೌರುಷ ಪರಾಕ್ರಮ ಎಂಥದ್ದು ಅನ್ನೋದನ್ನು ತೋರಿಸ್ಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡು ಮುಂದುವರಿತಾನೆ. ಆ ಮುಂದುವರೆದಾಗ ಏನಾಗತ್ತೆ ಅನ್ನೋದೇ ಇಲ್ಲಿಂದ ಇರತಕ್ಕಂತಹ ಒಂದು ಕಾವ್ಯದ ಕಥಾ ವಸ್ತುವಾಗಿರ್ತದೆ. ಹಾಗಾದರೆ ಪದ್ಯಗಳನ್ನು ಓದ್ಕೊಳ್ತಾ ಅದನ್ನು ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ಯಾರ. ಮೊಗವನು ಅಲ್ಪವ ಮಾಡಿಕೊಂಡು ಮೋನದಳು ಗದ್ದುಗೆ ಏರಿ ಚಕ್ರೇಶನು ಇರಲು ಮುಗುಳೆಂಬ ಮಲೆತ ಚಿಂತೆಯು ಏನೆಂದು ನೆನೆವುತ ಮಿಗೆ ಪೊರ್ದಿ ಮಂತ್ರಿ ಇಂತೆಂದ. ಹೋಗ್ಬಿಟ್ಟು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಭರತ ಹೋಗಿ ಸಿಂಹಾಸನದ ಮೇಲೆ ಕೂತ್ಕೊಳತಾನೆ. ಯಾವ ಥರ ಮಂಕಾಗಿ ಕೂತ್ಕೊಳತಾನೆ. ಆ ಮಂಕಾಗಿ ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ, ಮಂಕು ಇನ್ ದ ಸೆನ್ಸ್ ಮುಖ ಚಿಕ್ಕದಾಗಿ, ಒಂದು ರೀತಿ ಬೇಜಾರಿನಲ್ಲಿ, ಒಂದು ರೀತಿ ನೋವಿನಲ್ಲಿ ಅವನೇನು ಮಾಡ್ತಾನೆ, ಸಿಂಹಾಸನದ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಇಲ್ಲಿವರೆಗೂ ಅವನು ಯಾವ ಥರ ಕಾಣಿಸ್ತಾ ಇದ್ದ ಅಂತ ಹೇಳಿದ್ರೆ, ಮನ್ಮಥನ ಬಾಣದಂತೆ ಕೊಬ್ಬಿರ್ತಕ್ಕಂತಹ ರೀತಿನಲ್ಲಿ, ಅಂದರೆ ಎಂಥದ್ದನ್ನೇ ಆಗಲಿ ನಾನು ಪ್ರತಿಭಟಿಸ್ತೀನಿ ಅಂತಕ್ಕಂತಹ ರೀತಿನಲ್ಲಿ ಅವನಿರ್ತಕ್ಕಂಥವನು. ಅಂದರೆ ಯುದ್ಧ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಅನ್ನೋ ಮಟ್ಟಕ್ಕೆ ಇರ್ತಕ್ಕಂಥವನು. ಇವತ್ತು ಯಾಕೆ ಹಿಂಗೆ ಕೂತ್ಕೊಂಡ್ಬಿಟ್ಟವನಲ್ಲ, ಇವತ್ತು ಏನು ಚಿಂತೆ ಇದೆ ನಮ್ಮ ಯಜಮಾನರಿಗೆ ಅಥವಾ ನಮ್ಮ ರಾಜನಿಗೆ ಅಂತ ಹೇಳಿ ಮಂತ್ರಿ ಏನು ಮಾಡ್ತಾನೆ, ಏನಾಗಿದೆ, ಯಾಕೆ ಈ ಥರ ಚಿಂತಿಸ್ಕೊಂಡು ಕೂತಿದ್ದಾರಲ್ಲ ಅಂತ ಹೇಳಿ ರಾಜನ ಬಳಿಗೆ ಬಂದು ಕೇಳ್ತಾನೆ. ಇದು ಮೊದಲನೇ ಪ್ಯಾರದ್ದು. ಚಿಂತೆ ಬೇಡವೆಂದು ಯಮಗೆ ಅರುಹಿ ದೇವರು ಇದೇನ ಚಿಂತಿಪುದು ಏನು ಕೇಳ್ದು ನೃಪತಿ ಕಂತುವಿಗೆ ಎಣಿಸೈನೇ ನರಬಿಗೆದು ಎನ್ನನು ಚಿಂತೆಗೊಳಿಸಿತು ಹೆದು ಎಂದ. ಹೇಳ್ತಾನೆ ಮತ್ತೆ ಯಾರು, ಮಂತ್ರಿ ಹೇಳ್ತಾರೆ, ಚಿಂತೆ ಯಾಕೆ ಮಾಡ್ತಾ ಇದ್ದೀರಿ ನೀವು, ಚಿಂತೆ ನೀವು ಮಾಡೋಕ್ಕೆ ಹೋಗಬೇಡಿ, ನಮಗೆ ಹೇಳಿ ಏನು ಕೆಲಸ ಆಗಬೇಕಾಗಿದೆ ಅಥವಾ ನಿಮ್ಮಲ್ಲಿ ಏನು ಚಿಂತೆ ನಿಮ್ಮ ತಲೆ ಒಳಗಡೆ ಕೂತ್ಕೊಂಡಿದೆ ನೀವು ಹೇಳಿ. ನೀವು ಅಂದರೆ ನೀವೇ ನಮಗೆ ದೇವರಾಗಿರ್ತಕ್ಕಂಥವ್ರು, ನೀವೇ ಈ ಥರ ಚಿಂತೆಯಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮನ್ನು ಯಾರು ನೋಡ್ಕೊಳ್ತಾರೆ? ಅದು ಅಲ್ಲದೆ ನೀವು ಭರತ ಚಕ್ರವರ್ತಿಯವರು, ಮನ್ಮಥನು ಬಿಡ್ತಾ ಇರ್ತಕ್ಕಂಥ ಹೂವಿನ ಬಾಣದಂತೆ ಇರುತ್ತಲ್ಲ, ಆ ರೀತಿ
ನೀವು ಕೈಯಲ್ಲಿ ಬಾಣ ಬಿಡೋದು ಅಂದರೆ ಯುದ್ಧ ಮಾಡೋದಕ್ಕಾಗಬೇಕಾಗಿತ್ತು, ಬಟ್ ನಿಮ್ಮ ಕೈಲಿ ಇವತ್ತು ಯುದ್ಧ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಮನಸ್ಥಿತಿನೂ ಕೂಡ ಇಲ್ವಲ್ಲ, ಯಾಕೆ ಅಂತ ಹೇಳಿ ಕೇಳಿದಾಗ ಅವನು ಹೇಳ್ತಾನೆ, ನೋಡಪ್ಪ ನನ್ನ ಕಿರುಬೆರಳಿದೆಯಲ್ಲ, ಆ ಕಿರುಬೆರಳಲ್ಲಿ ನರ ಅಂತಕ್ಕಂಥದ್ದು ಬಿಗಿದೋಗ್ಬಿಟ್ಟಿದೆ, ಅಂದರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ. ಇದೇ ನನ್ನನ್ನು ಚಿಂತಿಸ್ತಾ ಇದೆ. ಈ ಕಿರುಬೆರಳಲ್ಲಿ ನರ ಗಟ್ಟಿಯಾಗಿ ಹಿಡ್ಕೊಂಡಿರೋದ್ರಿಂದ ನಾನು ಯುದ್ಧವನ್ನು ಮಾಡೋದಕ್ಕಾಗತ್ತಾ? ಯುದ್ಧವನ್ನು ಮಾಡಿ ನಾನು ಚಕ್ರರತ್ನವನ್ನು ಪಡ್ಕೊಂಡು ಮತ್ತೆ ದಿಗ್ವಿಜಯದ ಮೂಲಕವಾಗಿ ನನ್ನ ಅರಮನೆಗೆ ಬರೋಕ್ಕಾಗತ್ತಾ ಅಂತ ಹೇಳಿ ಯಾರ ಮುಂದೆ? ಮಂತ್ರಿಯ ಮುಂದೆ ಮಾತಾಡ್ತಾರೆ. ನೆಕ್ಸ್ಟ್ ಪ್ಯಾರ. ಪರಿಕಿಪೆವು ಎಲ್ಲೆಲ್ಲಿ ಎಂದ ಮಂತ್ರಿಗೆ ಕಿರುಬೆರಳ ಸೆಟೆಗೆ ಡೊಂಕು ಮಾಡಿ ಅರಸ ತೋರಿದನು ಅದನ್ನು ತುದಿಭಾಗಿದೊಂದು ಪೂಸುರಲಂತೆ ಕಣ್ಗೆ ಮೋಹಿಸಿತು. ಅವಾಗ ಹೇಳ್ತಾನಲ್ಲ, ನೋಡಪ್ಪ ನನ್ನ ಬೆರಳಲ್ಲಿ ನರ ಅನ್ನೋದು ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಂತ್ರಿ ಹೇಳ್ತಾನೆ, ಈಗ ಮಂತ್ರಿ ಕೇಳ್ತೀನಿ ಇವಾಗ. ಅವಾಗ ಏನು ಮಾಡ್ತಾನೆ, ಕೇಳ್ತಾನೆ, ಇಲ್ಲಿ ತೋರಿಸಿ ನಿಮ್ಮ ಕೈ ಹೇಗಿದೆ ಅಥವಾ ನಿಮ್ಮ ಬೆರಳು ಏನಾಗಿದೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಭರತ ಏನು ಮಾಡ್ತಾನೆ, ತನ್ನ ತುದಿ ಬೆರಳನ್ನು ತೋರಿಸ್ಬಿಟ್ಟು, ನೋಡಪ್ಪ ನನ್ನ ತುದಿಯ ಬೆರಳಲ್ಲಿರ್ತಕ್ಕಂಥ ತುದಿ ಹೆಂಗೆ ಡೊಂಕಾಗಿದೆ ನೋಡು, ಹೆಂಗೆ ಬಾಗ್ಕೊಂಡಿದೆ, ಹೂವು ಬಾಣದಂತೆ ಹೆಂಗೆ ಬಾಗ್ಕೊಳ್ಳುತ್ತಲ್ವಾ, ಹಾಗೆ ನನ್ನ ಕಿರು ಬೆರಳು ಬಾಗ್ಕೊಂಡಿದೆ ನೋಡು ಅಂತ ಹೇಳ್ಬಿಟ್ಟು ಮಂತ್ರಿಗೆ ಭರತ ಹೇಳ್ತಾನೆ. ಭೂನಾಥಂಗೆ ವೈದ್ಯರು ಬಂದು ನಿಂದರು, 360 ಮಂದಿ ಸೇನೆಯೊಳು ಉಳ್ಳ ಸರ್ವರು ಬಂದು ನೆರೆದರು, ನಾನು ಮಾಣಿಪನೆಂದವರು. 4ನೇ ಪ್ಯಾರ. ಇದು ಚೆನ್ನಾಗಿದೆ. ಭರತ ಚಕ್ರವರ್ತಿಗೆ ಈ ಥರ ಕೈ ಮುಂದೆ ಏನಾಗಿದೆ ಬಾಕ್ಕೊಂಡೋಗಿದೆ ಅಂತ ಹೇಳಿದ ಮೇಲೆ ಗೊತ್ತಾಗಿದ ತಕ್ಷಣ ಅರಮನೆ ವೈದ್ಯರು ಅಂತಕ್ಕಂಥ ಹಿಂದೆ ಮುಂದೆ ನೋಡ್ದಿಲ್ದಂಗೆ ಅವನ ಹತ್ರಕ್ಕೆ ಬರ್ತಾರೆ. ಅದರಲ್ಲೂ ಮುಖ್ಯವಾಗಿ 360 ಮಂದಿ ಸೇನೆಯೊಳಗಡೆ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಸೇರಿಕೊಳ್ತಾರೆ. ಅವಾಗ ಎಲ್ಲರೂ ಬಂದ್ಬಿಟ್ಟು ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಮುಂದೆ ಬರ್ತಾ ಹೋಗ್ತಾ ಇರ್ತಾರೆ. ಯಾಕೆ ಈ ಥರ ಅವನು ಮಾಡ್ತೀಯೇನೆ ಅಂತ ಹೇಳಿದ್ರೆ, ಆ ಸೈನಿಕರು ಮಾತಾಡ್ಕೊಂಡಿದ್ರಲ್ವಾ, ಇವರು ಏನೂ ಆಗಲ್ಲ, ನಾವಿಲ್ಲ ಅಂದ್ರೆ ಇವ್ರಿಗೆ ಏನೂ ಆಗಲ್ಲ, ಇವನು ನಾವಿಲ್ಲ ಅಂತ ಹೇಳಿದ್ರೆ ನಮ್ಮಂತೆ ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂತ ಅಂದ್ಕೊಂಡಿದ್ನಲ್ಲ, ಅವ್ರಿಗೆ ಉತ್ತರ ಕೊಡಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತೇನೆ, ಎಲ್ಲ ಒಂದು ತಂತ್ರಗಳನ್ನು ಹೂಡ್ತಾ ಹೋಗ್ತೀಯ. ನೆಕ್ಸ್ಟು, ಬಡವಗೆ ಬಲು ರೋಗ ಬಂದು ಬಾಯ್ಬಿಡಲು ಓರ್ವರೆಡೆಯರು ಕಾಣರು ಇರುವಿಯೋಳ್ ಒಡವೆಯುಳ್ಳವ ಅಗಲ್ಪ ರುಜೆ ಬರೆ ವಿಸ್ಮಯ ಬಡುತ್ತ ಸಾರುವರದು ಸಹಜ. ಏನು ಇದೊಂದು ಕಾಂಟ್ರಾಸ್ಟಲ್ಲಿ ಹೇಳ್ತಾ ಹೋಗ್ತೀರ. ಒಂದು ಏನು ಕಾಂಟ್ರಾಸ್ಟ್ ಅಂತ ಹೇಳಿದ್ರೆ, ರಿಚ್ ಆ್ಯಂಡ್ ಪುವರ್, ಈ ಕಾಂಟ್ರಾಸ್ಟಲ್ಲಿ ತೋರಿಸ್ತಾರೆ. ಹೆಂಗೆ ತೋರಿಸ್ತಾರೆ? 5ನೇ ಪ್ಯಾರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಭೂಮಿಯಲ್ಲಿ ಬಡವನಿಗೆ ಅಂತ ಹೇಳಿದಾಗ ದೊಡ್ಡ ಕಾಯಿಲೆ ಏನಾದರೂ ಬಂದು ನರಳುತ್ತಾ ಇದ್ದರೆ ಅವನನ್ನು ಯಾರೂ ಕೂಡ ನೋಡೋದಿಲ್ಲ, ಯಾರೂ ಕೂಡ ಅವನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಹಣಹುಳ್ಳ ಶ್ರೀಮಂತರು ಅಂತ ಏನು ಕರೆಸ್ಕೊಳ್ತಾರಲ್ವ, ಅವರಿಗೆ ಸಣ್ಣ ಪುಟ್ಟದ್ದಾಗಿರ್ತಕ್ಕಂಥ ಕಾಯಿಲೆ ಬಂತು ಅಂತ ಹೇಳಿದ್ರು ಕೂಡ ಎಲ್ಲರೂ ಆಶ್ಚರ್ಯ ಪಟ್ಕೊಂಡು, ಏನಾಯಿತು ನಿಮಗೆ, ಏನಾಯಿತು ಬಳಿ, ಅಥವಾ ನಿಮ್ಮ ಹತ್ರ ಏನಾಗಿದೆ ಅಂತ ಹೇಳಿ ಅವನ ಹತ್ರನೇ ಬಂದು ಮಾತಾಡ್ತಾ ಹೋಗ್ತಾರೆ. ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ತಾ ಹೋಗ್ತಾರೆ. ಭೂಮಿಯಲ್ಲಿ ಅಥವಾ ಭೂಮಿಯ ಮೇಲೆ ಇರ್ತಕ್ಕಂತಹ ಒಂದು ಕಾಂಟ್ರಾಸ್ಟ್, ಶ್ರೀಮಂತರು ಹೇಗೆ, ಬಡವರು ಹೇಗೆ ಅಂತಕ್ಕಂತಹ ಒಂದು ವಿಭಿನ್ನತೆಯನ್ನು ಕೂಡ ಈ ಒಂದು ಪ್ಯಾರದಲ್ಲಿ ನಮಗೆ ತೋರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಯಾರ. ನೆಟ್ಟಿ ತೆಗೆದೊಮ್ಮೆ ನೋಡಿರೈ ಎಂದಾಗ ಜಟ್ಟಿಗಳಿಗೆ ಕೈಯ ನೀಡೆ ಬೆಟ್ಟೆ ಮಾಡದ ಕೈಯ ನವರೊತ್ತಲ್ ಅರಸನ ಬೆಟ್ಟುದುದು ಇನಿಸು ಸಡಿಲದೆ. ಏನು ಮಾಡ್ತಾನೆ ಇವಾಗ ಭರತ, ತನ್ನ ಬೆರಳಿದೆಯಲ್ಲ ಆ ಬೆರಳನ್ನು ತೋರಿಸ್ಬಿಟ್ಟು ಇಲ್ಲಿ ನೆಟ್ಗೆ ತೆಗೀರಿ ಅನ್ನೋ ಥರ ತೋರಿಸ್ತಾನೆ. ಅಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಪೈಲ್ವಾನ್ಗಳು, ಜಟ್ಟಿಗಳು ಏನು ಮಾಡ್ತಾರೆ, ಎಲ್ಲರೂ ಅವ್ರ ಹತ್ರಕ್ಕೆ ಬಂದು ಕೈಯನ್ನು ಕೊಟ್ಟಿರ್ತಕ್ಕಂತಹ ಬೆರಳನ್ನು ನೋಡ್ಬಿಟ್ಟು ನಿಧಾನಕ್ಕೆ ನೋವಾಗದೇ ಇರೋ ರೀತಿಯಲ್ಲಿ ಆ ರಾಜನ ಕೈಯನ್ನು ಒತ್ತಿ ಎಳಿತಾರೆ. ಆ ಒತ್ತಿ ಎಳಬೇಕಾದಾಗಲೂ ಕೂಡ ಆ ಭರತನ ಕಿರುಬೆರಳು ಅಂತ ಏನೈತಲ್ಲ ಸ್ವಲ್ಪನೂ ಕೂಡ ಸಡಿಲ ಆಗಲೇ ಇಲ್ಲ, ಸ್ಟ್ರೇಟ್ ಆಗಲೇ ಇಲ್ಲ, ಹಾಗೆ ಡೊಂಕಾಗೇ ಇತ್ತು. ಎಂತೆಂತಹ ಪೈಲ್ವಾನರು ಬಂದು, ಅಂದರೆ ಜಟ್ಟಿ ಇನ್ ದ ಸೆನ್ಸ್ ಪೈಲ್ವಾನರು ಅಂಥವರೆಲ್ಲ ಬಂದು ಆ ಕೈಯನ್ನು ಸರಿ ಮಾಡಬೇಕು ಅಂತ ಅಥವಾ ಬೆರಳನ್ನು ಸರಿ ಮಾಡಬೇಕು ಅಂತ ಹೇಳಿ ನೋಡಿದಾಗಲೂ ಕೂಡ ಒಬ್ಬನ ಕೈಯಲ್ಲೂ ಕೂಡ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಪ್ಯಾರ. ನಸು ನೇರವಾಗದೆ
ಬೆರಳಿದ್ದರು ಇನ್ನೊಂದು ಹೊಸತಂತ್ರ ಉಂಟೆಂದು ನೃಪತಿ ಮಿಸುನೀಯ ಸರಪಣಿಯೊಂದನು ಅಂಗುಲಿಗೆ ಪೋಣಿಸಿ ತೂಗಿರೆಂದನು ಎಲ್ಲರಿಗೆ. ಇವನೇ ಹೇಳ್ತಾನೆ ಇವಾಗ ಏನಂತ ಹೇಳಕ್ಕೆ ಹೋಗ್ತಾನೆ, ನಂದೇ ಅಂದರೆ ಇವಾಗ ನೀವು ಇಷ್ಟೆಲ್ಲ ಟ್ರೈ ಮಾಡಿ ನೋಡಿದ್ರಲ್ಲಪ್ಪ, ನಿಮ್ಗೆ ಯಾರಿಗೂ ಕೈಯಲ್ಲಿ ಆಗಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನೇ ಒಂದು ತಂತ್ರವನ್ನು ಹೇಳ್ತೀನಿ ನಿಮಗೆ. ಆ ತಂತ್ರದ ಮುಖೇನವಾಗಿ ನೀವು ಮಾಡಿ ಅದ್ರ ಮೂಲಕ ಮಾಡಿದಾಗಾದರೂ ಕೂಡ ನನ್ನ ಬೆರಳು ಸರಿ ಹೋಗ್ಬೋದೇನೋ ಅಂತ ಹೇಳ್ತಾನೆ. ಏನು ಹೇಳ್ತಾವನಲ್ಲಿ, ಒಂಚೂರು ಮಿಡುಕಾಡ್ದೆ ಡೊಂಕಾಗಿದ್ದಕ್ಕಂತಹ ಬೆರಳನ್ನು ನೋಡ್ಬಿಟ್ಟು ಭರತ ಹೇಳ್ತಾನೆ, ನೋಡಪ್ಪ ನನ್ನ ಹತ್ರ ಒಂದು ತಂತ್ರ ಇದೆ. ಏನಾ ತಂತ್ರ ಅಂತ ಹೇಳಿದ್ರೆ, ನನ್ನ ಬೆರಳಿಗೆ ಚಿನ್ನದಲ್ಲಿ ಮಾಡಿರ್ತಕ್ಕಂತಹ ಸರಪಳಿಯನ್ನು ಬೆರಳಿಗೆ ಕಟ್ಬಿಟ್ಟು ಹಿಡ್ಕೊಂಡು ಜೋರಾಗಿ ಎಳೀರಿ. ನೀವೆಲ್ಲ ಸೇರ್ಕೊಂಡು ಎಳೆದಾಗ ಅದು ಸ್ಟ್ರೇಟ್ ಆಗ್ಬೋದೇನೋ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಅವನೇ ತಂದ ಒಂದು ತಂತ್ರದ ಉಪಾಯವನ್ನು ಕೊಡ್ತಾನೆ. ಕೊಟ್ಟ ಮೇಲೆ ಏನಾಗತ್ತೆ, ಹರಿದಾರಿ ಮುಟ್ಟೆಲ್ಲ ಸಾಲಾಗಿ ನಿಂದೊಂದು ಸರಪಣಿ ಬಿಡಿದು ತೆಗೆದರು ಬೆರಳಿಷ್ಟು ಮಿಸುಕದು ಮತ್ತರೆಗಾವುದು ಹರಿದು ತೆಗೆದು ಕೋಯೆಂದು. 8ನೇ ಪ್ಯಾರ ಏನು ಮಾಡ್ತೀರೆ, ಹಿಡ್ಕೊಂಡು ಎಳಿತಾವ್ರೆ. 3 ಮೈಲಿ ತನಕ ಉದ್ದಕ್ಕೆ ಹೋಗ್ಬಿಟ್ಟಿದೆ. ಆ 3 ಮೈಲಿವರೆಗೂ ಏನಾಗಿದೆ, ಉದ್ದಕ್ಕೆ ಆ ಸರಪಳಿಗೆ ಹೋಗ್ಬಿಟ್ಟಿದೆ. ಹೋಗಿರ್ತಕ್ಕಂತಹ ಸರಪಳಿಯನ್ನು ಅಲ್ಲಿರ್ತಕ್ಕಂಥವ್ರು ಎಲ್ಲ ಸೇರಿಕೊಂಡು ಎಳಿತಿದ್ದಾರೆ, ಜಗ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಸ್ವಲ್ಪ ಕೂಡ ಆ ಕಿರುಬೇಳು ಅಲ್ಲಾಡ್ತಾ ಇಲ್ಲ. ಆ ಕಿರುಬೇಳು ಅಲ್ಲಲ್ರಿ, ಇವನಾದರೂ ಅಲ್ಲಾಡಬೇಕಲ್ವ ಎಳೆಯೋ ರಭಸಕ್ಕೆ, ಇವನು ಅಲ್ಲಾಡ್ತಾ ಇಲ್ಲ, ಅದ್ರ ಜೊತೆಗೆ ಆ ಕಿರುಬೇಳು ಅಲ್ಲಾಡ್ತಾ ಇಲ್ಲ. ಇದನ್ನೇ ಹೇಳೋದು ಮೇರುವೆರ, ಅಂದರೆ ಆ ಬೆಟ್ಟವನ್ನು ಹಿಡಿದು ಅಲ್ಲಾಡ್ಸೋಕ್ಕಾಗತ್ತಾ ಅಥವಾ ಎಳಿಯೋಕ್ಕಾಗತ್ತಾ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಸ್ವಲ್ಪನೂ ಕೂಡ ಅದೇನಾಗಲಿಲ್ಲ, ಅಲ್ಲಾಡಲೇ ಇಲ್ಲ. ಮತ್ತೆ 10 ಮೈಲಿ ಉದ್ದದ ಸರಪಳಿಯನ್ನು ಮಾಡಿ ಎಳೆದು ನೋಡಿದ್ರು. ಫಸ್ಟು 3 ಕಿಲೋಮೀಟರ್ದು ಅಥವಾ 3 ಮೈಲದ್ದು ನೋಡಿದ್ರು. ಅದಾದಮೇಲೆ 10 ಮೈಲಿದ್ದು ಮಾಡ್ತಾರೆ. ಆವಾಗಲೂ ಕೂಡ ಏನಾಯಿತು, ಮುಂದಕ್ಕೆ ಜಗಲೇ ಇಲ್ಲ. ಅಂದರೆ ಎಷ್ಟು ಬಲಿಷ್ಠವಾಗಿರ್ತಕ್ಕಂತಹ ಪರಾಕ್ರಮವನ್ನು ಅವನು ಹೊಂದಿರ್ಬೋದು ಅನ್ನೋದು ನಾವು ಇದ್ರ ಮೂಲಕವಾಗಿ ತಿಳ್ಕೊಳ್ಬೋದು. ಅದರೊಳು ನೇರವಾಗದು ಚಕ್ರವರ್ತಿ ಇನ್ನು ಇದಕ್ಕೊಂದು ತಂತ್ರ ಉಂಟೆಂದು ಇದರಲ್ಲಿ ನಿಂದಿರ್ದ ವಿಶ್ವಕರ್ಮನ ನೋಡಿ ಸದಮಲು ನಂದನನು ಇಂತೆಂದ. ನೋಡಪ್ಪ, ಇವಾಗ ಮೊದಲನೇ ತಂತ್ರ ಅವನು ಹೇಳ್ದ, ಏನೋ 3 ಮೈಲಷ್ಟು ದೂರ ನಿಂತ್ಕೊಂಡು ಒಂದು ಚಿನ್ನದ ಸರಪಳಿಯನ್ನು ಹಾಕಿ ಎಳಿರಿ ಅಂತ ಹೇಳ್ದ, ಅದೂ ಆಗಲಿಲ್ಲ. ಆಮೇಲೆ 10 ಮೈಲಿ ನಿಂತ್ಕೊಂಡು ಎಳಿರಿ ಅಂತ ಹೇಳ್ದ, ಅದೂ ಆಗಲಿಲ್ಲ. ಇವಾಗ ಏನು ಹೇಳಕ್ಕೆ ಹೊರಟ ಅವನು ಅಂತ ಹೇಳಿದ್ರೆ, ಎಲ್ಲ ಮಾಡಿ ನೋಡಿದ್ರು, ಇಷ್ಟಕ್ಕೂ ಅದು ಎಳೆದು ನೋಡಿದಾಗಲೂ ಕೂಡ ಬೆರಳು ಸ್ಟ್ರೇಟ್ ಆಗಲಿಲ್ಲ ಅಥವಾ ಸರಿ ಆಗಲಿಲ್ಲ. ಆವಾಗ ಅವನು ಹೇಳ್ತಾನೆ, ಮತ್ತೆ ಇನ್ನೊಂದು ತಂತ್ರ ಇದೆ ಕಂಡ್ರು ನಮ್ಮ ಹತ್ರ. ಚಕ್ರವರ್ತಿ ತನ್ನ ಎದುರುಗಡೆ ನಿಂತಿರ್ತಕ್ಕಂತಹ ವಿಶ್ವಕರ್ಮ ಅಂದರೆ ಅಕ್ಸಾಲಿಗ, ಚಿನ್ನ ಮಾಡ್ತಕ್ಕಂಥವನು, ಅವನನ್ನು ನೋಡ್ಬಿಟ್ಟು ಆ ವಿಶ್ವಕರ್ಮನನ್ನು ನೋಡಿಬಿಟ್ಟು ಆನಂದದಿಂದ ನೋಡಿ ಅವನಿಗೇನಾದರೂ ಹೇಳಿದ್ರೆ ಅವನು ಮಾಡ್ಬೋದೇನೋ ಅನ್ನೋ ರೀತಿಯಲ್ಲಿ ನೋಡಿಬಿಟ್ಟು ಹೇಳೋಣ ಅಂತ ಅಂದ್ಬಿಟ್ಟು ಭರತ ಯೋಚನೆ ಮಾಡ್ತಾನೆ. ಮಾಡಿದ್ಮೇಲೆ ಕಟಕವು ಎಲ್ಲಕ್ಕೆ ಅಬ್ಬು ಹೋಲು ಸರಪಣಿಯ ಸಂಘಟಿಸಿ ತಾ ಬೇಗದೊಳು ಎಂದ ಸ್ಫುಟದಿ ನಿರ್ಮಿಸಿ ಕೊಟ್ಟ ನವ ಕೂಡೆ ಚಕ್ರೀಯ ತುಟಿ ಮಿಸುಕಿದ ಕಾರ್ಯ ತಡವೆ. 10ನೇ ಪಾರದಲ್ಲಿ ಹೇಳ್ತಾವ್ರೆ, ಏನು ಹೇಳ್ತಾವ್ರೆ, ಇವಾಗ ಹೇಳ್ತೀನಿ. ಇಲ್ಲಿವರೆಗೂ ಎಷ್ಟು ಜನ ಜಟ್ಟಿಗಳಿದ್ರು, ಸ್ವಲ್ಪ ಜನ ಇಟ್ಕೊಂಡು ಏನು ಮಾಡ್ತೀರಿ, ಎಳಿತೀಯಾರೆ ಚಿನ್ನದ ಸರಪಣಿ ಇಟ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ, ಅಲ್ಲೂ ಕೂಡ ಅವನೇನಾಗ್ತಿಲ್ಲ, ಅಲ್ಗಾಡ್ತಾನೆ ಇಲ್ಲ, ಬೆರಳೆ ಅಲ್ಗಾಡ್ತಿಲ್ಲ ಅಲ್ಲಿ. ಇವಾಗ ಏನು ಹೇಳ್ತಾವನೆ, ನನ್ನ ಸೈನ್ಯ ಅಂತ ಏನಿದೆಯಲ್ಲ ಎಲ್ಲರೂ ಸೇರಿ ಎಳಿಬೇಕೀಗ. ಒಂದು ಆ ಸೈನ್ಯ ಎಲ್ಲ ಸೇರ್ಕೊಂಡು ಎಳಿತಾರೆ ಅಂತ ಹೇಳಿದ್ರೆ ನೀನು ಎಷ್ಟು ಉದ್ದದ ಸರಪಳಿ ಮಾಡ್ಬೇಕು ಹೇಳಿ, ನೀನು ಅಷ್ಟು ಉದ್ದದ ಸರಪಳಿ ಇವಾಗ ನನಗೆ ಬೇಕು, ನಿನಗೆ ಇವಾಗ ನೀನು ಬೇಕು, ತಗೊಂಬಂದು ರೆಡಿ ಮಾಡ್ಕೊಂಡು ತರಬೇಕು ಅಂತ ಹೇಳ್ತಾನೆ. ಆಗ ಚಕ್ರವರ್ತಿ ಹೇಳಿರ್ತಕ್ಕಂಥ ಮಾತನ್ನು ಕೇಳಿಸ್ಕೊಂಡಿರ್ತಕ್ಕಂಥವ್ನು ಏನು ಮಾಡ್ತಾನೆ, ಅಕ್ಸಾಲಿಗ ಹೋಗಿ ಅದನ್ನು ರೆಡಿ ಮಾಡ್ಕೊಂಡು ತಗೊಂಬರ್ತಾನೆ, ಸರಪಳಿಯನ್ನು ನಿರ್ಮಿಸ್ಕೊಂಡು ತಗೊಂಡು ಬರ್ತಾನೆ. ಆಗ ರಾಜ ಅವನು ಹೇಳಿರ್ತಕ್ಕಂಥ ಮಾತನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ, ಅವ್ರನ್ನೆಲ್ಲ ಏನು ಬೇಕೋ ಹಾಗೆ ಮಾಡ್ತಾನೆ. ಸೊ ಅದರಿಂದ ಅವನೇನು ಮಾಡ್ತಾನೆ, ಉದ್ದವಾಗಿರ್ತಕ್ಕಂಥ ಸರಪಳಿಯನ್ನು, ಮೊದಲಿಗಿಂತನೂ ಉದ್ದವಾಗಿರ್ತಕ್ಕಂಥ ಸರಪಳಿಯನ್ನು ಮಾಡ್ಕೊಂಡು ಬರ್ತಾನೆ. ಮಾಡಿಕೊಂಡು ಕೆಲಸ ಇದರಿಂದನಾದರೂ ಏನಾದರೂ ಆಗತ್ತಾ ಅಂಥೇಳಿ ನೋಡ್ತಾರೆ. ಹೊಡೆಬಳಿಯೊಂದರ ಗಂಟಿಗೆ ಕುಡಿಯೊಡೆದು 8 ದೆಸೆಗೆ ಪೋಪಂತೆ ನಿಡು ಸರಪಣಿಯೊಂದು ಬಹು ಸರಪಣಿ ತನ್ನ ತೊಡರೆ ಹಬ್ಬಿತು ಕಂಡ ಕಡೆಗೆ. 11ನೇ ಪ್ಯಾರದಲ್ಲಿ ಮಾತಾಡ್ತೀಯಾರೆ, ಒಂದು ಮರ ಬೆಳ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗತ್ತೆ, ಆ ಮರದಲ್ಲಿ ಎಲ್ಲ ಕಡೆ ಒಂದು ಗಂಟು ರೀತಿನಲ್ಲಿ ಕಾಣ್ತಾ ಹೋಗ್ತಾ ಇರತ್ತೆ. ಆ ಗಂಟು ರೀತಿನಲ್ಲಿ ಏನಾಗ್ತಾ ಇರತ್ತೆ, ಬಳ್ಳಿಗಳು ಅಂದರೆ ನಿಧಾನಕ್ಕೆ ಎಲೆಯ ಬಳ್ಳಿಗಳು ಬೆಳ್ಕೊಳ್ತಾ ಹೋಗ್ತಾ ಇರ್ತವೆ.
ಹಾಗೆ ಇವನಿಗೆ ಆ ಸರಪಣಿಯನ್ನು ಸೇರಿಸಿ ಆ ಸರಪಣಿಯನ್ನು ಹಾಕಿ ಹೆಂಗೆ ಬೇಕೋ ಯಾವ್ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿನ ಕಡೆಗೆ ಅವ್ರು ಹಿಡ್ಕೊಂಡು ಬೇಗನೆ ಎಳೆದು ನೋಡ್ತಾ ಇದ್ದಾರೆ. ನೋಡಿದ್ರೂ ಕೂಡ ಅಲ್ಲಿ ಏನಾಗ್ತಾ ಇಲ್ಲ, ಆಗ್ತಾನೇ ಇಲ್ಲ. ನಿಂತ್ಕೋತಾರೆ ಎಳಿಬೇಕು ಅಂಥೇಳಿ, ಬಟ್ ಅವಾಗಲೂ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ಅವರು ನಿಂತ್ಕೋತಾರೆ. ನೆಕ್ಸ್ಟ್ ಪಾರ ಅದೇ ಇರೋದು. ಕಿರುವೆರಳಿಗೆ ಸರಪಣಿಯ ಸಂಧಿಸಿ ರಾಯ ಬಿರುಸಾಗಿ ತೂಗಿರೈ ಎಂದ, ಇರುಹು ಹೆಗಳು ಎಣ್ಣೆ ಸೋಂಕಿದ ನೇಣ ಮುತ್ತವಂ ತೆರಗಿ ಪಿಡಿದುದು ಆಗ ಕಟಕ. ರಾಜ ತನ್ನ ಕಿರುಬೆರಳಿಗೆ ಏನು ಮಾಡ್ತಾನೆ, ಆ ಚಿನ್ನದ ಸರಪಣಿ ಇದೆಯಲ್ಲ ಅದರ ಒಂದು ತುದಿಯನ್ನು ಬಿಗಿಯ ಕಟ್ಕೊಳ್ತಾನೆ. ಕಟ್ಕೊಂಡ ಮೇಲೆ ಹೇಳ್ತಾನೆ, ಜೋರಾಗಿ ಎಳಿರಪ್ಪ ನೀವೆಲ್ಲ ಸೇರ್ಕೊಂಡು, ಏನು ಇಡೀ ನನ್ನ ಸೇನೆ ಏನಿದೆಯಲ್ಲ ಎಲ್ಲ ಸೇರ್ಕೊಂಡು ಎಳಿರಿ ಅಂತ ಹೇಳ್ತಾನೆ. ಆಗ ಎಣ್ಣೆ ಮೆತ್ತಿದ ಹಗ್ಗಕ್ಕೆ ಇರುವೆಗಳು ಹೆಂಗೆ ಮುತ್ಕೊಳ್ತಾವೋ ಹಾಗೆ ಅವನು ಎಳಿ ಅಂತ ಹೇಳಿದ ತಕ್ಷಣ ಅಷ್ಟೂ ಜನ ಹೋಗ್ಬಿಟ್ಟು ಏನು ಮಾಡ್ತಾರೆ, ಆ ಸರಪಣಿಯನ್ನು ಎಳಿಬೇಕು ಅಂಥೇಳಿ ಹೋಗಿ ನಿಂತ್ಕೋತಾರೆ. ಅಂದರೆ ಎಷ್ಟು ಚೆನ್ನಾಗಿ ಉಪಮೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾದರೂ ಸಿಹಿ ಇತ್ತು ಅಂದರೆ ಎಲ್ಲವೂ ಬಂದು ಇದನ್ನು ಆಕ್ರಮಣ ಮಾಡ್ಕೊಂಡ್ಬಿಡ್ತವೆ ಇರುವೆಗಳೆಲ್ಲವೂ ಕೂಡ. ಹಾಗೆ ರಾಜ ಒಂದು ಆಜ್ಞೆ ಕೊಟ್ಟ, ಈಗ ಹಿಡ್ಕೊಂಡು ಎಳೀರಿ ಅಂತ ಹೇಳಿ. ಅದಕ್ಕೆ ಆ ಸೇನೆಯವರೆಲ್ಲರೂ ಬಂದು ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೋಲಿಕೆ ಏನು ಕೊಡ್ತಾನೆ. ನೆಕ್ಸ್ಟ್ ಪ್ಯಾರ. ತೀರ ನೆಳೆಯಬಹುದೈಸೆ ಹಗ್ಗವ ಹಾಕಿ ಮೇರುವನು ಎಳೆದರೆ ಬಹುದೇ, ಆರಾರು ಬಹುದ ಅಹುದ ಸೇನೆ ತೆಗೆದಾಗ ಧೀರಾಗ್ರನಿದ್ದನು ಇದ್ದಂತೆ. ಇದೆ ಟೈಟಲ್ ಬಂದ್ಬಿಡ್ತಿಲ್ಲ. ಏನು ಹೇಳ್ತೀರ, ತೇರನ್ನು ಎಳೆದ್ರೂ ಅದು ಮುಂದೆ ಸಾಗ್ತದೆ. ನಾವು ಎಷ್ಟೇ ಜನ ಸೇರ್ಕೊಂಡು ಮುಂದಕ್ಕೆ ಎಳೆದ್ರೂ ತೇರೇನಾಗುತ್ತೆ, ಮುಂದಕ್ಕೆ ಹೋಗುತ್ತೆ. ಆದರೆ ಇವನನ್ನು ಎಷ್ಟು ಬಲಿಷ್ಠವಾಗಿರ್ತಕ್ಕಂತಹ ಜನ ಸೇನೆ ಇಟ್ಕೊಂಡು ಎಲ್ಲರೂ ಕೂಡ ಎಳಿತಿದ್ದಾರೆ. ಎಳೆದ್ರೂ ಕೂಡ ಒಂದು ಚೂರು ಅಲಗಾಡ್ತಾ ಇಲ್ಲ. ಹೆಂಗೆ ಒಂದು ಪರ್ವತ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಆ ಪರ್ವತವನ್ನು ನಮ್ಮ ಕೈಲಿ ಮುಂದಕ್ಕೆ ತಳ್ಳೋಕ್ಕಾಗೋದಿಲ್ವೋ ಅಥವಾ ಎಳೆಯೋಕ್ಕಾಗೋದಿಲ್ವೋ, ಹಾಗೆ ಭರತ ಹಾಗೆ ನಿಂತೇನು. ಎಲ್ಲರೂ ಬಂದು ನೋಡ್ಬಿಟ್ರು. ಎಲ್ಲರ ಕೈಲೂ ಅಸಾಧ್ಯನೇ ಆಗೋಯ್ತು. ಎಲ್ಲರೂ ಸೇರ್ಕೊಂಡು ಎಳಿತಾ ಇದ್ರು ಕೂಡ ಅವನು ಹೇಗೆ ನಿಂತಿದ್ದೋ ಹಾಗೆ ನಿಂತೇನೆ. ಆ ಬೆರಳು ಕೂಡ ಒಂಚೂರು ಆ ಕಡೆ ಈ ಕಡೆ ಅಲಗಾಡಿಲ್ಲ. ಆ ಮಟ್ಟಕ್ಕೆ ನಿಂತಿದ್ದಾನವನು ಪರ್ವತದಂತೆ. ಅಂದರೆ ಒಂದು ಯೋಚನೆ ಮಾಡಿ, ಸಾಮಾನ್ಯ ಜನರು ಇಂತಹ ಯೋಚನೆಗೆ ಆಗತ್ತಾ ಅಥವಾ ಇಂತಹ ರೀತಿನಲ್ಲಿ ಆಗಲ್ಲ. ಆದರೆ ಅಸಾಮಾನ್ಯ ವ್ಯಕ್ತಿಗಳನ್ನು ನಾವು ತೋರಿಸ್ಬೇಕಾದಾಗ ಕೆಲವೊಂದು ಹೋಲಿಕೆಗಳನ್ನು ಕೊಡಬೇಕಾಗ್ತದೆ. ಹಾಗೆ ಭರತನನ್ನು ಹೋಲಿಸ್ಕೊಂಡು ಹೇಳ್ತಾ ಇರ್ತಕ್ಕಂಥ ಮಾತು. ನೆಕ್ಸ್ಟ್ ಪ್ಯಾರ. ನರವಿಷ್ಟು ಸಡಿಲದು ತೆಗೆಯ ಹೇಳ ಅಧಿಕ ನಿರ್ಭರದಿಂದ ಕಟಕವನು ಎಂದ ಮುರಿದು ಪಲ್ಗಚ್ಚಿಕೊಂಡುಳ್ಳ ಶಕ್ತಿಯನ್ನು ಇಕ್ಕಿ ಸರಪಣಿಯ ನೈದುದ ಆಸೇನೆ. ಇವಾಗ ಇನ್ನು ಮುಂದಕ್ಕೆ ಹೋಗ್ತಾರೆ. ಈಗ ಇದ್ರಲ್ಲಪ್ಪ ಸರಪಣಿ ಹಾಕಿ ಎಳಿತಾ ಇದ್ರಲ್ಲ, ಎಳೆದಾಗಲೂ ಕೂಡ ಏನಾಗ್ತಾ ಇದೆ, ಒಂದು ಚೂರು ಅಲ್ಗಾಡ್ತಾ ಇಲ್ಲ ಕಣ. ಯಾವುದು ಆ ಕಿರುಬೆರಳು ಅಲ್ಗಾಡ್ತಾನೆ ಇಲ್ಲ. ಹೆಚ್ಚಿನ ಶಕ್ತಿಯಿಂದ ಇಡೀ ಸೇನೆ ಜೋರಾಗಿ ಹಿಡ್ಕೊಂಡು ಎಳಿತಾ ಇದ್ರು ಆಗಲೂ ಕೂಡ ಆಗ್ತಾ ಇಲ್ಲ. ಎಲ್ಲರೂ ಎಳಿಬೇಕಾದಾಗ ನಾವೇನು ಮಾಡ್ತೀವಿ, ಹಲ್ಲು ಕಚ್ಕೊಂಡು ಎಳಿತಾ ಇರ್ತೀವಲ್ವ, ಅವಾಗಲೂ ಕೂಡ ಏನಾಗ್ತಾ ಇದೆ, ತುಟಿ ಕಚ್ಕೊಂಡು ಹಲ್ಲು ಕಚ್ಕೊಂಡು ಎಲ್ಲ ಎಳಿತಿದ್ದಾರೆ. ಆದರೂ ಕೂಡ ಮುಂದಕ್ಕೆ ಬರ್ತಾನೆ ಇಲ್ಲ ಭರತ, ಅಥವಾ ಅವನ ಬೆರಳು ಕೂಡ ಒಂಚೂರು ಅಲ್ಗಾಡ್ತಾ ಇಲ್ಲ. ಅಂದರೆ ಇನ್ನೆಷ್ಟು ಅಚಲವಾಗಿ ನಿಂತಿರ್ಬೋದು, ಇನ್ನೆಷ್ಟು ಅವನಿಗೆ ಪರಾಕ್ರಮ ಇರ್ಬೋದು. ಕಾಲ ಪೈಸರಗೊಟ್ಟು ಸರಪಣಿ ಬಿಡಿದು ಹಿಮ್ಮಾಲಾಗಿ ಪಡೆ ತೆಗೆವಾಗ ತೋಳ ಸಿಕ್ಕಿಗೆ ರಾಯ ನೀಡಿದನು ಉರೆ ಹೊಟ್ಟೆ ಮೇಲಾಗಿ ಕೆಡೆದರು ಇರ್ವಿಯೋಳು. ಎಲ್ಲ ಎಳಿತಾ ಇದ್ದಾರಲ್ವಾ, ಹಿಡ್ಕೊಂಡು ಗಟ್ಟಿಯಾಗಿ ಎಳಿತಾ ಇದ್ದಾರೆ. ಏನು ಮಾಡ್ತೀರ, ಏನೇನಾದರೂ ಆಗಲಿ ಅಂಥೇಳಿ ಅವ್ರು ಏನು ಮಾಡ್ತೀರಿ, ಹಿಡಿದು ಕಾಲನ್ನು ನೆಲಕ್ಕೆ ಒತ್ತಿಡ್ಕೊಂಡು ಜೋರಾಗಿ ರಾಜನಿಗೆ ಅಂದರೆ ಅವನು ವಿರುದ್ಧವಾಗಿ ನಿಂತ್ಕೊಂಡು ಎಳಿತಿದ್ದಾರೆ. ಎಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನು ಹೇಳಿದ್ನಲ್ಲ, ಎಳಿತಿದ್ದಾರೆ, ಅಷ್ಟೂ ಜನ ಸೇರ್ಕೊಂಡು ಎಳಿತಾ ಇದ್ದಾರೆ. ಒಂದು ಸಲ ಏನು ಮಾಡ್ತಾನೆ ಭರತ, ಅವ್ರನ್ನೆಲ್ಲರನ್ನು ಇಟ್ಕೊಂಡು ಹಗ್ಗವನ್ನು ತನ್ನ ಕಡೆಗೆ ಒಂದು ಸಲ ಎಳ್ಕೊಂಡ್ಬಿಡ್ತಾನೆ. ಎಳ್ಕೊಂಡಿದ್ದ ತಕ್ಷಣ ಏನಾಗ್ಬಿಡ್ತಾರೆ, ಎಲ್ಲರೂ ದಪ್ಪನೇ ಹಿಂದಕ್ಕೆ ಬಿದ್ದುಬಿಡ್ತಾರೆ. ಇವನು ಎಳಿಬೇಕು ಅಂತ ಮುಂದಕ್ಕೆ ಎಳಿತಾವ್ರೆ, ಯಾರು ಒಬ್ಬನ ಕೈಯಲ್ಲೂ ಅಥವಾ ಅಷ್ಟೂ ಸೇನೆ ಕೈಯಲ್ಲೂ ಅವ್ನು ಅಲ್ಗಾಡ್ಸೋಕ್ಕಾಗಲಿಲ್ಲ. ಬಟ್ ಇವನೇನು ಮಾಡ್ತಾನೆ, ಒಂದೇ ಒಂದು ಸಲ ಸಡನ್ನಾಗಿ ಒಂಚೂರು ಎಳ್ದಂಗೆ ಮಾಡ್ತಾನೆ. ಎಳೆದಿದ ತಕ್ಷಣ ಏನಾಗುತ್ತೆ, ಅಷ್ಟೂ ಜನ ಒಬ್ಬೊಬ್ಬರ ಮೇಲೆ ಬಿದ್ದುಬಿಡ್ತಾರೆ. ನೆಕ್ಸ್ಟು, ಬಲುಹಾಗಿ ಇಡಿಯ ಹೇಳಾನು ಒಮ್ಮೆ ನನ್ನತ್ತ ಬಲಿದು ನೋಡುವೆನೆಂದನು ಅದಕ್ಕೆ ಕಲಿಗಳು ಫಣಿಗಳ ಪಿಡಿವಂತೆ ಸರಪಣಿಗಳ ಪಿಡಿದರು ದೃಢವಾಗಿ.
ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಸೈನಿಕರಿಗೆ ಹೇಳ್ತೇನೆ ಭರತ, ಮತ್ತೆ ಗಟ್ಟಿಯಾಗಿ ಹಿಡ್ಕೊಳ್ಳಿ, ನಾನೊಮ್ಮೆ ನನ್ನ ಕಡೆಗೆ ಬಲವಾಗಿ ಎಳೆದುಕೊಳ್ತೀನಿ ಅಂತ ಹೇಳಿ ಭರತ ಹೇಳ್ತಾನೆ. ಆ ತಕ್ಷಣಕ್ಕೆ ಆ ಶೂರರು ಸೈನಿಕರೆಲ್ಲರೂ ಕೂಡ ಆವಿನ ಹೆಡೆಯನ್ನು ಹಿಡಿಯೋ ರೀತಿಯಲ್ಲಿ ಸರಪಳಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ನೋಡಿ ಈಗ ಎಳೆದ್ನಲ್ಲ ಆವಾಗಲೇ, ಅದೇ ಥರ ಇನ್ನೊಂದ್ಸಲ ಇಲೇಕಾದ್ರೆ ನಾನು ಹಿಡಿತೀನಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ನೀವು ಹಿಡ್ಕೊಂಡ್ರೆ ನಾನು ಹೇಳ್ಕೊಳ್ಳೋದ್ರ ಮೂಲಕವಾಗಾದರೂ ನನ್ನ ಕಿರುಬೆರಳು ಸರಿಯಾಗಿ ಹೋಗ್ಬೋದೇನೋ, ಅದಕ್ಕೋಸ್ಕರ ನೀವು ಹಿಡ್ಕೊಳ್ಳಿ ಅಂತ ಹೇಳ್ತಾನೆ. ಸಡನ್ನಾಗಿ ಹೋಗಿ ಎಲ್ಲ ಮತ್ತೆ ಸೈನಿಕರು ಬಿದ್ದವರೆಲ್ಲ ಹೋಗಿ ಮತ್ತೆ ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಇವಾಗ ಅವ್ರು ಹೇಳಿಲಿ, ಅವ್ರದ್ದು ಸಡನ್ನಾಗಿ ಅವ್ರ ಬೆರಳು ಸರಿ ಹೋಗ್ಬಿಡುತ್ತಲ್ವಾ ಅನ್ನೋ ಮಟ್ಟಕ್ಕೆ. ನೆಕ್ಸ್ಟು, ಸದರದೊಳಗೆ ತೆಗೆದನು ಮೊದಲೊಮ್ಮೆ, ಮತ್ತದರಿಂದ ನಸು ಹೆಚ್ಚಿ ತೆಗೆದ, ಅದಕ್ಕೆ ವೆಗ್ಗಳಿಸಿ 48 ಗಾವುದ ಗದಗದಿಸಿತು ರಾಜಕಟಕ. ಇದಿನ್ನೂ ಚೆನ್ನಾಗಿದೆ ಪದ್ಯ. ಅಂದರೆ ಒಂದು ಸಲ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗತ್ತಾ ಅಂಥೇಳಿ ಒಂದು ಯೋಚನೆ ಮಾಡ್ಬೇಕಾಗತ್ತೆ. ಅಂದರೆ ಅಷ್ಟೂ ಸೈನಿಕರೆಲ್ಲ ಸೇರ್ಕೊಂಡ್ರೂ ಕೂಡ ಅವನದೊಂದು ಬೆರಳನ್ನು ಅಲ್ಲಾಡ್ಸೋಕ್ಕಾಗಲಿಲ್ವಲ್ಲಪ್ಪ ಅನ್ನೋ ಮಟ್ಟಕ್ಕೆ. ನಾವು ಹೇಳ್ತೀವಲ್ವ, ನನ್ನ ಕೂದಲನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಹಂಗೆ ತೊಗೊಂಡ್ಬಿಡ್ತಾರೇನೋ ಇದನ್ನು ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಮತ್ತೆ ಅವನೇನು ಮಾಡ್ತಾನೆ, ಖುಷಿಯಿಂದ, ವಿನೋದದಿಂದ, ಸಂತೋಷದಿಂದ ಮತ್ತೆ ಅವನೇನು ಮಾಡ್ತಾನೆ, ಜೋರಾಗಿ ಎಳೆಯೋದಕ್ಕೆ ಅಂಥೇಳಿ ಹೇಳಿತಾನೆ. ಅವಾಗಲೂ ಕೂಡ ಹೇಳಿತಾನೆ. ಆ ಎಳೆದ ಮೇಲೆ ಇವ್ರು ಇನ್ನೂ ಸ್ವಲ್ಪ ದೂರ ಹೋಗಿ ಬೀಳ್ತಾರೆ. ಅಂದರೆ ಎಷ್ಟು ದೂರಕ್ಕೆ, 48 ಗಾವುದ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ನಿಯರಿಗೆ ಬಂದ್ಬಿಡುತ್ತೆ. ಅಷ್ಟು ದೂರಕ್ಕೆ ಹೋಗಿ ಬೀಳ್ತಾರಂತೆ. ಬಿದ್ದು ಅವಾಗಿನ ಏನೋ ಒಂದು ರೀತಿ ಜನ ಎಲ್ಲ ಹೋಗಿ ಬಿದ್ದುಬಿಟ್ರಲ್ಲಪ್ಪ, ಏನು ಹಿಂಗೆ ಎಲ್ಲೋ ಭೂಕಂಪ ಆಗ್ತಾ ಇದೆಯಾ ಅನ್ನೋ ಮಟ್ಟಕ್ಕೆ ಸೌಂಡ್ ಆಗ್ಬಿಡತ್ತಂತೆ. ಅಂದರೆ ಆಲ್ಮೋಸ್ಟ್ 1000 ಕಿಲೋಮೀಟ್ರ್ ದೂರದವರೆಗೂ ಆ ಸೈನಿಕರನ್ನು ಸ್ವಲ್ಪ ಎಳೆದಿಂಗೆ ತಳ್ಳದ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಅಂದರೆ ಆ ಮಟ್ಟದ ಶಕ್ತಿ ಭರತನಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಬೆರಳ ಶಕ್ತಿ ಇಂತು ಪೆಬ್ಬೆಟ್ಟಿನ ಬೆಣ್ಣಿತು ಎಂತುಟೋ, ಮುಷ್ಟಿ ಎಂತೋ ಬಣ್ಣದ ನುಡಿಯಲ್ಲ ಚಕ್ರಿ, ಗುಂಟದ್ರಿಯ ನಣ್ಣೆ ಕಲ್ಲಾಡುವ ಶಕ್ತಿ. ಆ ಶಕ್ತಿಯನ್ನು ವರ್ಣಿಸ್ತಾ ಇದ್ದಾರೆ. ಅವನ ಕಿರುಬೆರಳಿನ ಶಕ್ತಿ ಹೇಳ್ತಾರೆ ನೋಡಿ. ಒಂದು ಸಾಮಾನ್ಯ ಕಿರುಬೆರಳ ಅಂದರೆ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಕಿರುಬೆರಳಲ್ಲೇ ಇಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಇನ್ನು ಹೆಬ್ಬೆಟ್ಟಿನ ಶಕ್ತಿ ಇನ್ನೆಷ್ಟಿರ್ಬೋದು. ಹೆಬ್ಬೆಟ್ಟಿನಲ್ಲಿ ಇನ್ನೂ ಅದಕ್ಕಿಂತ ಜಾಸ್ತಿ ಇರ್ಬೋದು. ಅದನ್ನೇ ಮುಷ್ಟಿ ಮಾಡ್ಕೊಂಡ್ರೆ ಇನ್ನೆಷ್ಟು ಶಕ್ತಿ ಅವನಿಗೆ ಬರ್ಬೋದು. ಅಂದರೆ ಇವನನ್ನು ನೋಡಿದಾಗ ಹೆಬ್ಬೆರಳು ಅಂದರೆ ಕಿರುಬೆರಳಲ್ಲೇ ಅಷ್ಟೊಂದು ಶಕ್ತಿ ಇದೆ, ಹೆಬ್ಬೆಟ್ಟಲ್ಲಿ ಇನ್ನೆಷ್ಟಿರ್ಬೋದು. ಅಕಸ್ಮಾತ್ ಮುಷ್ಟಿ ಮಾಡಿಬಿಟ್ರೆ ಇನ್ನೆಷ್ಟು ಶಕ್ತಿ ಅವನಲ್ಲಿರ್ಬೋದು. ಅಂದರೆ ಇವನು ಸಾಮಾನ್ಯನಾಗಿರ್ತಕ್ಕಂಥ ರಾಜನಲ್ಲಪ್ಪ ಬಂದ್ಬಿಡ್ತು ಮಾತು. ಹೇಳಿದ್ರಲ್ಲ, ಇವನು ನಮ್ಮಂತೆ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯ ಅಂಥೇಳಿ. ಅದೇ ಮಾತಿಲ್ಲಿ ರಿಟರ್ನ್ ಆಗ್ತಾ ಇದೆ. ಅಂದರೆ ಭರತ ಚಕ್ರವರ್ತಿ ಬೆಟ್ಟವನ್ನೇ ಆನೆಕಲ್ಲಿನಂತೆ ಆಡುವ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ಅಂದರೆ ಕಲ್ಲು ಎತ್ಕೊಂಡು ಎಸೆಯೋ ರೀತಿಯಲ್ಲಿ, ಅಂದರೆ ಬೆಟ್ಟನ ಆರಾಮಾಗಿ ಎತ್ಕೊಳ್ತಾನೆ, ಎಸಿತಾನೆ ಆ ಕಡೆ ಅನ್ನೋ ಮಟ್ಟಕ್ಕೆ ಅವನ ಶಕ್ತಿ ಇದೆ ಅನ್ನೋ ರೀತಿಯಲ್ಲಿ ಅಲ್ಲಿರ್ತಕ್ಕಂಥವ್ರು ಮಾತಾಡ್ತಾ ಹೋಗ್ತಾರೆ. ಮೊದಲು ಇವನೊಬ್ಬ ಸಾಮಾನ್ಯ ಮನುಷ್ಯ ಅಂದರು, ಇವಾಗ ಅಸಾಮಾನ್ಯವನು ಅಂಥೇಳಿ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಕೂಡ ಭರತನ ಮೂಲಕವಾಗಿ ತಿಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ಶಕ್ತಿ ನಮಗೆ ಗೊತ್ತಿರಬೇಕು. ಆ ಶಕ್ತಿ ಗೊತ್ತಿದ್ದು ಆ ಶಕ್ತಿಯನ್ನು ನಾವು ಉಪಯೋಗಿಸ್ಕೊಳ್ತೀವಿ, ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಹಾಗೆ ಭರತ ತನ್ನ ಶಕ್ತಿಯನ್ನು ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು, ನರನಾಥ ತಲೆವಾಗಿ ನಸು ನಕ್ಕನಾಗ, ಮಿತ್ರರು ಹುಸಿರೋಗವೆಂದು ಅರಿದು ಪರರಿಂದ ಮಾಣದೊಡೆಯ, ನೀನೇ ನಿನ್ನ ಉಣ್ಬೆರಳ ಮಾಣಿಪುದೆಂದೊರೆಸದು. ಇವಾಗ ಏನಾಗೋಯ್ತು, ಭರತ ಚಕ್ರವರ್ತಿ ಇಷ್ಟೆಲ್ಲ ಆಗೋದ್ಮೇಲೆ ತಲೆ ಬಗ್ಗಿಸ್ಕೊಂಡು ಏನು ಮಾಡ್ತೀನಿ, ತಲೆಯನ್ನು ಆಡಿಸ್ಕೊಂಡಿರೋದನ್ನು ನೋಡಿದ್ರು. ಯಾರು? ಅವ್ರ ಸ್ನೇಹಿತರು. ಓಹೋ ಇಲ್ಲೇನೋ ಒಂದು ಇದೆ ಅಂಥೇಳಿ ಆ ಸ್ನೇಹಿತರಿಗೆ ಗೊತ್ತಾಗತ್ತೆ. ಅವಾಗದೇನೋ ಇದು ನಿಜವಾಗಿರ್ತಕ್ಕಂತಹ ರೋಗ ಅಲ್ಲಪ್ಪ, ಇವನಿಗೆ ಬಂದಿರೋದು ಸುಳ್ಳಿನ ರೋಗ ಅನ್ನೋದು ಯಾರು ತಿಳ್ಕೊಳ್ತಾರೆ? ಅವನ ಸ್ನೇಹಿತರು ತಿಳ್ಕೊಳ್ತಾರೆ. ಇದರಿಂದ ಬೇರೆಯವರು ಇದನ್ನು ಸರಿ ಮಾಡೋದಕ್ಕಾಗೋದೇ ಇಲ್ಲ. ಇದರಿಂದ ನೀನೇ ನಿನ್ನ ಬೆರಳನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಭರತನಿಗೆ ಹೇಳ್ತಾರೆ. ಹೌದಲ್ವಾ? ನಾವು ನಿದ್ದೆ ಮಾಡ್ತಿದ್ದಾಗ ಯಾರು ಬೇಕಾದರೂ ಬಂದು ಎದೊಳಿಸ್ಬೋದು. ಆದರೆ ನಿದ್ದೆ ಅಥವಾ ನಾವು ನಿದ್ದೆನೇ ಮಾಡೋದಲ್ಲಿ ಬರೀ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಂಥವ್ರು ಬಂದರೂ ಎದೊಳ್ಸೋಕ್ಕಾಗಲ್ಲ. ಅವಾಗ ನಾವೇ ಎದೊಳ್ಬೇಕು. ನಿದ್ದೆಗೂ ನಿಜವಾಗಿರ್ತಕ್ಕಂತಹ ನಿದ್ದೆಗೂ, ಸುಳ್ಳಿನ ರೋಗಕ್ಕೂ ನಿಜವಾಗಿ ಬಂದಿರತಕ್ಕಂಥ ರೋಗಕ್ಕೂ, ನಿಜವಾಗಿ ಬಂದಿರತಕ್ಕಂತಹ ರೋಗವನ್ನು ವಾಸಿ ಮಾಡ್ಬೋದೇ ಹೊರತು ಸುಳ್ಳಿನಿಂದ ಬಂದಿರತಕ್ಕಂಥ ರೋಗವನ್ನು ಬೇರೆಯವರು ವಾಸಿ ಮಾಡೋಕ್ಕಾಗಲ್ಲ, ಅವರೇ ವಾಸಿ ಮಾಡ್ಕೊಳ್ಬೇಕು. ನೆಕ್ಸ್ಟು, ಸರಪಣಿದೆಗೆದೆ ಎಡಗೈಯಿಂದ ತನ್ನ
ನುಣ್ಬೆರಳನು ಒತ್ತುವ ವಿನೋದಾರ್ಥಿ ಗುರು ಅಂಸನಾಥಾಯ ಸ್ವಾಹೆ ಎಂದನು ಕೂಡೆ ಸರಿತವಾಗಿದ್ದುದಾ ಆ ಬೆರಳು. ಇವಾಗ ಹೇಳ್ತೀರಾ, ಅವನು ತನ್ನ ಕಿರುಬೆರಳಿ ಕಟ್ಕೊಂಡಿದ್ನಲ್ಲ ಆ ಒಂದು ಸರಪಣಿಯನ್ನು ಇವನೇ ಎಡಗೈಯಿಂದ ಕಟ್ಟಿರ್ತಕ್ಕಂಥ ಸರಪಳಿಯನ್ನು ಬಿಚ್ಕೊಳ್ತಾನೆ. ಎಡಗೈಯಿಂದ ಕಿರುಬೆರಳನ್ನು ಒತ್ತುತ್ತಾ ವಿನೋದವಾಗಿ ಮಾತಾಡ್ಕೊಳ್ತಾ ಗುರು ಅಂಸನಾಥಾಯ ಸ್ವಾಹ ಅಂತ ಹೇಳಿದ ತಕ್ಷಣ ಆ ಬೆರಳು ಏನಾಗೋಯ್ತು, ಸ್ಟ್ರೇಟ್ ಆಗೋಯ್ತು. ಅಂದರೆ ಇವನು ಮಾಡ್ಕೊಂಡಿರ್ತಕ್ಕಂತಹ ಬೆರಳನ್ನು ಇವನೇ ಸರಿ ಮಾಡಿಕೊಂಡ. ಅಕಸ್ಮಾತ್ ಇವನು ಸರಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಬಂದು ಸರಿ ಮಾಡೋರು? ಯಾರ ಕೈಲೂ ಆಗ್ತಾ ಇರಲಿಲ್ಲ. ಅದಕ್ಕೆ ಹೇಳೋದು, ಹುಸಿನಿದ್ದೆಗೂ ನಿಜ ನಿದ್ದೆಗೂ ವ್ಯತ್ಯಾಸವಿದೆ. ಕಳ್ಳತನದಲ್ಲಿ ಬಂದಿರತಕ್ಕಂತಹ ರೋಗಕ್ಕೂ ನಿಜವಾಗಿಯೂ ಬಂದಿರತಕ್ಕಂತಹ ರೋಗಕ್ಕೂ ಕೂಡ ವ್ಯತ್ಯಾಸ ಇದೆ. ಆ ತಕ್ಷಣಕ್ಕೆ ಅವನೇ ಮಾಡ್ಕೊಳ್ತಾನೆ, ಅವನೇ ಸರಿ ಮಾಡ್ಕೊಳ್ತಾನೆ. ಲಾಸ್ಟ್ ಪಾರ. ಸುರರು ಪೂಮಳೆಗೆರೆದರು ಮೊಳಗಿತು 3 ಕೋಟಿ ವಾದ್ಯ ಭೋರೆಂದು ಸುರಗಣಿಕೆಯರು ನರ್ತಿಸಿದರು ಸಾಲದೆ ಭರತರಾಜನುದೊಂದು ಭಾಗ್ಯ. ಇದೆಲ್ಲ ಸರಿಯಾಗೋಯ್ತಲ್ಲ. ಸರಿಯಾಗೋಗಿದ ತಕ್ಷಣ ದೇವತೆಗಳೆಲ್ಲರೂ ಇದನ್ನು ಆಕಾಶದಲ್ಲಿ ನಿಂತ್ಕೊಂಡು ನೋಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಖುಷಿಯಿಂದ ಅವನ ಮೇಲೆ ಏನು ಮಾಡ್ತಾರೆ, ಹೂಮಳೆಗಳನ್ನು ಹಾಕ್ತಾ ಹೋಗ್ತಾರೆ. 3 ಕೋಟಿ ವಾದ್ಯಗಳು ಸಡನ್ನಾಗಿ ಬಾರಿಸೋದಕ್ಕೆ ಮುಂದಾಗ್ಬಿಡ್ತಾವೆ. ಸಂತಸದಿಂದ ಖುಷಿಯಿಂದ ಎಲ್ಲರೂ ದೇವಾನುದೇವತೆಗಳು ಅಥವಾ ದೇವ ನರ್ತಕಿಯರು ಎಲ್ಲರೂ ಕೂಡ ಅವ್ನ ಬೆರಳು ಸರಿಯಾಗೋಯ್ತಲ್ಲಪ್ಪ ಅಂಥೇಳಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದು ಭರತರಾಜನ ಭಾಗ್ಯವಲ್ಲದೆ ಮತ್ತಿನ್ನೇನು ಅಂಥೇಳಿ ಮಾತಾಡ್ಕೊಳ್ತಾ ಹೋಗ್ತಾರೆ. ಅಂದರೆ ಭರತ ಅಷ್ಟು ಅಚಲವಾಗಿರ್ತಕ್ಕಂತಹ ಶಕ್ತಿ. ಕೆಲವೊಂದ್ಸಲ ಇದೆಲ್ಲವನ್ನು ನೋಡಿದಾಗ ನಮಗೇನು ಅನಿಸ್ಬಿಡುತ್ತೆ, ಇದೊಂದು ಇಮ್ಯಾಜಿನೇಷನಿಗೆ ಆಗತ್ತಾ ಅಥವಾ ಇದು ರಿಯಾಲಿಟಿಗೆ ಬರೋದಿಲ್ಲ. ಆದರೆ ಆ ಮನಸ್ಥಿತಿ, ದೃಢವಾಗಿರ್ತಕ್ಕಂತಹ ಮನಸ್ಥಿತಿ, ಅಚಲವಾಗಿ ನಿಲ್ತಕ್ಕಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯನ್ನು ಪ್ರತಿಯೊಬ್ಬ ಮನುಷ್ಯನು ಕಲ್ತ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ಒಂದು ಪದ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಮೂಲಕವಾಗಿ ಈ ಪದ್ಯ ನಮಗೇನನ್ನು ತಿಳಿಸತ್ತೆ ಅಂತ ಹೇಳಿದ್ರೆ, ಎಂತಹದೇ ಸಂದರ್ಭ ಬರಲಿ, ಹೇಗೆ ಬರಲಿ, ನಮ್ಮತನವನ್ನು ನಾವು ಬಿಟ್ಕೊಡೋಕ್ಕೆ ಹೋಗಬಾರ್ದು. ಮತ್ತು ನಮ್ಮತನವನ್ನು ಕೆಲವು ಸಂದರ್ಭದಲ್ಲಿ ತೋರ್ಪಡಿಸ್ಕೊಳ್ಳೋ ಸಂದರ್ಭ ಬಂತು ಅಂತ ಹೇಳಿದ್ರೆ ತೋರ್ಪಡಿಸ್ಕೊಳ್ಳೇಬೇಕು. ನಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಕೂಡ ನಾವು ಹೊರಗೆ ಹಾಕಲೇಬೇಕಾಗತ್ತೆ. ಹಾಕಿದಾಗ ನಾನು ಏನು ಅನ್ನೋದು ಈ ಸಮಾಜಕ್ಕೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ನೋಡ್ಬೋದು. ಥ್ಯಾಂಕ್ ಯು.